ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾವಾ ಲೈಫ್ ಸ್ಟೈಲ್. ನಾನು ನಿಮ್ಮ ಪ್ರೀತಿಯ ಲಾವಣ್ಯ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಲಾಸ್ಟ್ ವ್ಲಾಗಲ್ಲಿ ಇಮ್ಯುನಿಟಿ ಡ್ರಿಂಕ್ ಮಾಡಿರೋದ್ರ ಬಗ್ಗೆ ಹೇಳಿದ್ದೀನಿ. ಯಾರು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ನೋಡಿ, ಒಂದು ಕಾಫಿ ಲೋಟದಲ್ಲಿ ಅರ್ಧ ತೊಗೊಂಡ್ರೆ ಸಾಕು. ನೀರು ಹಾಕ್ಕೊಳ್ಳೋದ್ಕಿಂತ ಹಾಗೆ ಕುಡಿದ್ರೆ ಬೆಸ್ಟ್. ಸೊ ಈಗ ಇಮ್ಯುನಿಟಿ ಡ್ರಿಂಕ್ ಜೊತೆಗೆ ಡೇನ ಸ್ಟಾರ್ಟ್ ಮಾಡ್ತಾ ಫ್ರೆಶ್ ಆದೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಬಿಡ ಸರಿ ಬಿಡು, ಸ್ಟ್ರೈಟ್ ಆಗಿ ಇಟ್ಕೋ, ಎರಡನ್ನು ಮುಂದೆ ಇಟ್ಕೋ. ಹಾಂ ಬಿಡು. ಈಗ ಚಿಂಕು ದೊಡ್ಡವನಾಗ್ತಾ ಇರೋದ್ರಿಂದ ಟಾಯ್ಸ್ ಎಲ್ಲ ಅವನ ಕೈಲೇ ಎತ್ತಿಡಿಸ್ತೀವಿ. ನೋಡಿ, ಇವಾಗ ಮನೆ ಎಲ್ಲ ನೀಟಾಗಿದೆ, ಟಾಯ್ಸ್ ಎಲ್ಲ ಎತ್ತಿಟ್ಟಿದ್ದಾನೆ ಅವನೇ. ಬನ್ನಿ ಇವತ್ತು ಹಾಗೆ ಇಡ್ಲಿ ಮತ್ತು ಕಡಲೆಬೀಜ ಚಟ್ನಿ, ಹಾಗೆ ನಿಮಗೆ ಚಟ್ನಿದು ರೆಸಿಪಿ ತೋರಿಸ್ತೀನಿ. ನೋಡಿ, ಮೊದಲಿಗೆ ಕಡಲೆಬೀಜ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳೋದು. ಅದಾದಮೇಲೆ ಸ್ವಲ್ಪ ಪುದೀನ, ಅದಕ್ಕೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು, ನೋಡಿ ಇಷ್ಟು ಫ್ರೈ ಆದರೆ ಸಾಕು. ಅದಾದಮೇಲೆ ಒಣಮೆಣ್ಸಿನ್ಕಾಯಿ, ಅದಕ್ಕೂ ಒಂದೆರಡು ಹನಿ ಸ್ವಲ್ಪ ಆಯಿಲ್ ಸೇರಿಸ್ಕೊಂಡು ಹುರ್ಕೊಂಡು ಎಲ್ಲ ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ಳಿ. ಕರ್ಬೇವಿನ ಸೊಪ್ಪು ಒಂದು ಹಿಡಿ, ಅದಕ್ಕೊಂದು 2 ಡ್ರಾಪ್ಸ್ ಅಷ್ಟು ಎಣ್ಣೆ ಹಾಕ್ಕೊಂಡು ಹುರಿದ್ಬಿಟ್ಟು ಎಲ್ಲ ಒಂದು ಪಾತ್ರೆಗೆ ಇಡಿ. ಒಂದು ಅರ್ಧ ಇಂಚಷ್ಟು ಶುಂಠಿ, ಒಂದು 5-6 ಬೆಳ್ಳುಳ್ಳಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲೊಂದು ಸ್ಪೂನಷ್ಟು ಕಲ್ಲುಪ್ಪು, ಒಂದು ಚಿಕ್ಕ ಪೀಸಷ್ಟು ಹುಣಸೆಹಣ್ಣು, ಆಮೇಲೆ ಅರ್ಧ ಕಾಯಲ್ಲಿ ಇನ್ನು ಅರ್ಧದಷ್ಟು ತಗೊಳ್ಳೋದು ತೆಂಗಿನಕಾಯಿ, ಸಣ್ಣದಾಗಿ ಹಚ್ಬಿಟ್ಟು ಹಾಕ್ಕೊಳ್ಳಿ. ಮಿಕ್ಸಿ ಮಾಡೋವಾಗ ನೀಟಾಗಿ ನುಣ್ಣಗಾಗುತ್ತೆ. ಇದಾದಮೇಲೆ ಈಗೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೀಟಾಗಿ ರುಬ್ಕೊಂಡ್ರೆ ನೋಡಿ ಗಟ್ಟಿ ಚಟ್ನಿ ರೆಡಿ. ಈಗ ಅದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಟ್ಬಿಡೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಬಾಣಲಿಗೆ. ಬಿಸಿ ಆದಮೇಲೆ ಸಾಸಿವೆ ಹಾಕಿ, ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕಿ, ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ. ಹೀಗೆ ಕರ್ಬೇವಿನ ಸೊಪ್ಪು ಕ್ರಿಸ್ಪ್ ಆಗುತ್ತೆ ಬಿಸಿ ಎಣ್ಣೆಯಲ್ಲಿ. ಅಲ್ಲಿ ಒಗ್ಗರಣೆ ತಣ್ಣಗಾಗೋ ಅಷ್ಟರಲ್ಲಿ ಇಲ್ಲಿ ಇಡ್ಲಿ ಪ್ಲೇಟಿಗೆ ಎಣ್ಣೆಲ್ಲ ಸವರ್ಕೊಂಡು ಇಡ್ಲಿ ಬ್ಯಾಟರ್ನ ಹಾಕ್ಕೋತಾ ಇದ್ದೀವಿ. ಮುಂದೆ ಯಾವುದಾದ್ರೂ ವೀಡಿಯೋಸಲ್ಲಿ ಹಾಗೆ ಇಡ್ಲಿ ಬ್ಯಾಟರ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೂ ಶೇರ್ ಮಾಡ್ಕೋತೀನಿ. ಈ ಪಾತ್ರೆ ಚಿಕ್ಕಪೇಟೆಯಿಂದ ತಂದಿದ್ದು, ನಂಗೆ ತುಂಬ ಇಷ್ಟ ಆಯಿತು. ನಮ್ಮಮ್ಮ ತೊಗೊಂಬಂದಿದ್ದಾರೆ. ಎಲ್ಲ ಥರ ಇದನ್ನ ಡಿಸೈನ್ಸು ಇದೆ. ಇಡ್ಲಿ, ತಟ್ಟೆ ಇಡ್ಲಿ, ಪುಟಾಣಿ ಇಡ್ಲಿ, ಬಟನ್ ಇಡ್ಲಿ ಎಲ್ಲ ಥರ ಇದೆ, ಚೆನ್ನಾಗಿದೆ. ಚಿಕ್ಕಪೇಟೆನಲ್ಲಿ ಯಾವ ಶಾಪಲ್ಲಿ ತೊಗೊಂಡ್ರು ಗೊತ್ತಿಲ್ಲ, ನಾನು ಕೇಳಿಬಿಟ್ಟು ನಿಮಗೆ ಮುಂದಿನ ಬ್ಲಾಗ್ಸಲ್ಲಿ ಹಾಗೆ ಶೇರ್ ಮಾಡ್ಕೋತೀನಿ. ಯಾರಿಗಾದ್ರೂ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಬೇಕಾದ್ರೆ ಪರ್ಸ್ನಲಾಗಿ ನಾನು ಶಾಪ್ ನೇಮ್ನ ನಿಮ್ಗೆ ಸೆಂಡ್ ಮಾಡ್ತೀನಿ. ನೋಡಿ, ಎಲ್ಲ ರೀತಿ ಇಡ್ಲಿ ಇದೆ, ಸೇಮ್ ಹೋಟೆಲ್ ಸ್ಟೈಲ್ ಇಡ್ಲಿ ಪಾತ್ರೆ ಥರನೇ ಇದೆ. ನನಗೆ ತುಂಬ ಇಷ್ಟ ಆಯಿತು ಇಡ್ಲಿ ಪಾತ್ರೆ. ಇದಾದಮೇಲೆ ಒಗ್ಗರಣೆ ಆರಿರುತ್ತಲ್ಲ, ಸೊ ಅದರಲ್ಲಿ ಅಲ್ವಾ ಕರ್ಬೇವಿನ ಸೊಪ್ಪನ್ನೆಲ್ಲ ಈ ಥರ ಸಣ್ಣದಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರತ್ತೆ. ಚಟ್ನಿ ಟೇಸ್ಟು ತುಂಬ ಚೆನ್ನಾಗಿ ಅನಿಸುತ್ತೆ ಈ ಥರ ಮಾಡಿಕೊಂಡ್ರೆ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಚಟ್ನಿ, ಅದನ್ನು ಈ ಒಗ್ಗರಣೆ ಹಾಕಿರೋ ಪಾತ್ರೆಗೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿ ಚಟ್ನಿ ಬೇಕು ಅಂದರೆ ಹೀಗೆ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಕೆಲವರು ಇಡ್ಲಿಗೆ ಸ್ವಲ್ಪ ಚಟ್ನಿ ನೀರಿದ್ರೆ ಇಷ್ಟಪಡ್ತಾರೆ, ಆವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಹಾಕ್ಕೊಬೋದು ಚಟ್ನಿಗೆ. ನಮಗೆ ಗಟ್ಟಿ ಚಟ್ನಿ ಅಂದ್ರೇ ಇಷ್ಟ, ಸೊ ಹಾಗಾಗಿ ಗಟ್ಟಿ ಚಟ್ನಿ ಇಡ್ಲಿ ಚೆನ್ನಾಗಿರುತ್ತೆ. ಇಡ್ಲಿ ತಿಂತಾಯಿದ್ದೀರಾ? ಹೆಂಗಿದೆ ಟೇಸ್ಟ್ ಮಾಡ್ಬಿಟ್ಟು ಹೇಳಪ್ಪ. ಚಟ್ನಿ ಜೊತೆ ಎದ್ಕೋ. ಹೇಗಿದೆ ಇಡ್ಲಿ? ಸೂಪರಾ? ಚಿಕ್ಕ ಚಿಕ್ಕದಲ್ವಾ, ಹಂಗೆ ತಿನ್ಬೋದು, ತಿನ್ನಿ. ಪುಟಾಣಿ ಇಡ್ಲಿ ತಿನ್ನಿ. ಸೂಪರಾ? ತೋರಿಸಿ ಹೆಂಗೆ ಸೂಪರು ಆ ಥರ. ಓಕೆ,
ಏನ್ನ ನೀನು ಇದು ವಿಡಿಯೋ ಮಾಡ್ತಾಯಿದ್ದೀನಿ, ಹಾಕು ಕಲರ್ಸ್ ಬೇಗ ಬೇಗ. ವೆರಿ ಗುಡ್. ಏನ್ ಕಲರ್ ಅಪ್ಪ ಅದು? ಆಪಲ್ ಕಲರ್. ಆಪಲ್ ಯಾವ ಕಲರ್ ಇರುತ್ತೆ? ರೆಡ್ ಕಲರ್. ರೆಡ್ ಕಲರ್. ಸ್ಮೈಲ್ ಮಾಡು. ಇಲ್ಲಿ ನೋಡು, ಇಲ್ಲಿ ತಮ್ಮನೇಲ್ಗೆ ಹಾಕಕ್ಕೆ ಚೆನ್ನಾಗಿ ಸ್ಮೈಲ್ ಮಾಡು. ಸರಿಯಾಗಿ ನೋಡೋ, ಕತ್ತೈತೆ ಚಿನ್ನ ಸ್ವಲ್ಪ ಸ್ವಲ್ಪ. ಅಷ್ಟು ಎಲ್ಲ ಫಸ್ಟ್ ಹಿಂಗೆ ಜೋಡಿಸು. ರೆಡ್ ಎತ್ಕೊ, ಹಂಗೆ ಇಡು, ಸ್ಟ್ರೈಟ್ ಇಡು. ಎಲ್ಲೋ ಎತ್ಕೊ, ಎಲ್ಲೋ ಬೌಲ್, ಎಲ್ಲೋ ಪಕ್ಕ ಇಡು. ಪರ್ಪಲ್ ಎತ್ಕೊ, ಪರ್ಪಲ್ ಪಕ್ಕ ಇಡು, ಎಲ್ಲೋ ಪಕ್ಕ ಇಡು. ನೆಕ್ಸ್ಟ್ ಬ್ಲೂ ಎತ್ಕೊ, ಬ್ಲೂ ಎತ್ಕೊ, ಉಲ್ಟಾ ಹಿಡಿದ್ರು ಮಧ್ಯ ಇಡು. ನೆಕ್ಸ್ಟ್ ಆರೆಂಜ್ ಇದ್ರ ಮಧ್ಯೆ ಇಡು, ಉಲ್ಟಾ ಸ್ವಲ್ಪ ಹತ್ರ ಇಡು, ಸ್ವಲ್ಪ ಆರೆಂಜ್ ಹತ್ರ ಇಡು. ಈ ಕಡೆ ರೈಟ್ ಸೈಡ್. ಗ್ರೀನ್ ಎತ್ಕೊ, ಉಲ್ಟಾ ಹಿಡಿದ್ರು ಎರಡು ಮಧ್ಯೆ. ವೆರಿ ಗುಡ್, ಕ್ಲಾಪ್. ಎಸ್. ಹೈಫೈ ಮಾಡು, ವಿಡಿಯೋ ಮಾಡ, ಹೈಫೈ ಮಾಡಬೇಕು. ಎಸ್, ಆಯ್ತಾ? ಸೂಪರ್. ಫೋಟೋ ಹಿಡಿಯೋಣ, ಸೈಲೆಂಟ್ ಆಗಿರು. ಒಂದು ನಿಮಿಷ ಇರು, ಫೋಟೋ ಹಿಡಿಯೋಣ. ಇಲ್ಲಿ ನೋಡು, ಸ್ಮೈಲ್ ಮಾಡ್ಕೊಂಡು ನೋಡು, ಫೋಟೋ ಹಿಡಿಯೋಣ. ಇಲ್ಲಿ ವಿಡಿಯೋಗೆ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರ್ತಾರೆ. ಹಿಂಗೆ ಸ್ಟ್ರೈಟಾಗಿ ಕುತ್ಕೊಳ್ಳೋ, ಸ್ಟ್ರೈಟಾಗಿ. ಅಯ್ಯಯ್ಯಯ್ಯಯ್ಯಯ್ಯ, ನೀನೇ ಚಂದ. ಸ್ಕೂಲ್ ಬ್ಯಾಗ್ ಎತ್ಕೊ. ನಿನ್ನೆ ಆ ರೇಷನ್ ಅಂಗಡಿ ಇಟ್ಬಿಟ್ಟು ನನಗಂತೂ ಗ್ಯಾಪ್ತಾ ಇರಲಿಲ್ಲ ಒಟ್ಟಿನಲ್ಲಿ. ಆಮೇಲೆ ಈಚೆಗೆ ಬಂದ, ಬಿಲ್ಲು ಎಲ್ಲ ಆಯ್ತು, ಅವನೇ ಬಿಲ್ ಎಲ್ಲ ಇಟ್ಕೊಂಡ್ಬಂದ ಕೊಟ್ಟ. ಅಮ್ಮ ಅಯ್ಯ ಬಾಯ್ತು, ಕುತ್ಕೋ, ಕಾಣಿಸಲ್ಲ ನನ್ನ ಜೊತೆಗೆ. ಚಿಂಕುನ ಹಾಗೆ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಆಫೀಸ್ಗೆ ರೆಡಿ ಆಗ್ಬಿಟ್ಟು ಹೊರಟೆ. 2:30 ಅಷ್ಟರಲ್ಲಿ ರೀಚ್ ಆದೆ. ಸೊ ಅದಾದಮೇಲೆ ನನ್ನ ಫ್ರೆಂಡು ಜಾಯ್ನ್ ಆದರು. ಸ್ವಲ್ಪ ಹಾಗೆ ಆಫೀಸ್ ಬಗ್ಗೆ ಮಾತಾಡ್ತಾ ಟೀ ಬ್ರೇಕ್ ತೊಗೊಂಡ್ವಿ. ಹೇಗೆ ಅನ್ನಿಸ್ತು ನಿಮ್ಗೆ ಈ ವ್ಲಾಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಇನ್ನೇನಾದರೂ ಇಂಪ್ರೂವ್ಮೆಂಟ್ಸ್ ಇದ್ರೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಾಗೂ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.